ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಆಗಸ್ಟ್ ಮಾಸದಲ್ಲಿ ಅಂದರೆ ಶ್ರಾವಣ ಆರಂಭವಾಗಿದೆ. ಈ ಶ್ರಾವಣದಲ್ಲಿ ಈ 12 ಮಾಸಗಳಲ್ಲಿ ಒಂದು ಅದ್ಭುತವಾಗಿರುವಂತಹ ಮಾಸ. ಸಾಕ್ಷಾತ್ ಆ ಪರಮಶಿವನ ಅನುಗ್ರಹ ಪಡೆಯಬೇಕಂದ್ರೂ, ಶ್ರೀಮನ್ನಾರಾಯಣನ ಅನುಗ್ರಹ ಪಡೆಯಬೇಕಂದ್ರೂ, ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹ ಪಡೆಯಬೇಕಂದ್ರೂ ಕೂಡ ಶ್ರಾವಣ ಮಾಸ ಒಂದು ಅದ್ಭುತವಾಗಿರುವಂತಹ ಮಾಸ. ಈ ಮಾಸದಲ್ಲಿ ನಾವು ಮಾಡುವಂತಹ ವ್ರತಗಳಾಗಿರ್ಬೋದು, ಪೂಜೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಅರ್ಚನೆ, ನಮಸ್ಕಾರ, ಪ್ರತಿಯೊಂದಕ್ಕೂ ಕೂಡ ವಿಶೇಷವಾಗಿರುವಂತಹ ಒಂದು ದೈವಿಕ ಬಲ ಅನ್ನೋದು ಇರುತ್ತೆ. ಅಂದರೆ ಈ ಮಾಸದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಗೆ, ನಾವು ಮಾಡುವಂತಹ ಪೂಜೆಗಳಿಗೆ ದುಪ್ಪಟ್ಟು ಫಲಗಳನ್ನು ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತಿರ್ತೀವೋ ಅಷ್ಟು ದುಪ್ಪಟ್ಟು ಫಲಗಳನ್ನು ಆ ಪರಮಾತ್ಮರು ನಮಗೆ ಅನುಗ್ರಹ ನೀಡ್ತಾ ಇರ್ತಾರೆ. ಆದ್ದರಿಂದ ಅಂತಹ ಶ್ರಾವಣ ಮಾಸದಲ್ಲಿ ತುಲಾರಾಶಿ ಜಾತಕರಿಗೆ ಯಾವ ರೀತಿ ಇದೆ? ಮುಖ್ಯವಾಗಿ ರಾಶ್ಯಾಧಿಪತಿ ಶುಕ್ರ ಆಗಿರುವಂತಹ ತುಲಾರಾಶಿಯವರ ಗ್ರಹ ಸಂಚಾರವನ್ನು ನೋಡೋದಾಗಿರ್ಬೋದು. ಈ ಮಾಸದಲ್ಲಿ ಯಾವ ರೀತಿ ಅನುಕೂಲತೆ ಇದೆ ಅಂತ ನೋಡುವುದಾದರೆ, ಮುಖ್ಯವಾಗಿ ತುಲಾರಾಶಿ ಅಂದ್ರೇ ಒಂದು ಚರರಾಶಿ, ಅಂದರೆ ಸ್ಥಿರವಾಗಿ ಇರುವುದಿಲ್ಲ. ಈ ತುಲಾರಾಶಿ ಜಾತಕರು ಕೂಡ ಅಷ್ಟೇ, ಒಂದು ಕಡೆ ನಿಲ್ಲೋದು ತುಂಬ ಕಷ್ಟ, ಕೂಡಾಕೋದು ಕಷ್ಟ. ಇವ್ರನ್ನ ತುಂಬ ಅಂದರೆ ಪ್ರಯಾಣಗಳಂದರೆ ಇಷ್ಟ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾವಣೆಗಳನ್ನೋದು ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ಈ ತಕ್ಕಡಿ ಕೂಡ, ಈ ತುಲಾರಾಶಿ ಚಿಹ್ನೆ ತಕ್ಕಡಿ ಕೂಡ ನಾವು ನೋಡಿದ್ರೆ ಬ್ಯಾಲೆನ್ಸ್ ಆಗಿರಲ್ಲ, ತುಂಬ ಮೂಮೆಂಟ್ಸ್ ಆಗ್ತಾ ಇರುತ್ತೆ. ಆ ವಿಷಯಗಳಿಂದ ನೋಡಿದಾಗ ಕೂಡ ಇವರಿಗೆ ಸ್ಟೆಬಿಲಿಟಿ ಅನ್ನೋದಿರಲ್ಲ, ಒಂದು ಕಡೆ ಚಾನ್ಸ್ ಅಲ್ಲ ನಿಲ್ಲೋದಕ್ಕೆ. ಆದ್ದರಿಂದ ಇವರು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಇವರು ಕೊಡುವಂತಹ ಅನಿಸಿಕೆಗಳಾಗಿರ್ಬೋದು, ಇಟ್ಸ್ ನಾಟ್ ಲೈಕ್ ಕಾನ್ಸ್ಟೆಂಟ್, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಈ ರಾಶಿಯಲ್ಲಿ ನೋಡಿದ್ರೆ ಈ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದವರಿಗೆ ಈ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ರಾಶ್ಯಾಧಿಪತಿ ಮುಖ್ಯವಾಗಿ ಈಗ ಭಾಗ್ಯ ಮತ್ತು 10 ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ವ್ಯಯಾಧಿಪತಿ, ಭಾಗ್ಯಾಧಿಪತಿ ಆಗಿರುವಂತಹ ಬುಧ ದಶಮ ಮತ್ತು ಏಕಾದಶ ಸ್ಥಾನದಲ್ಲಿ ಇರ್ತಾರೆ. ದ್ವಿತೀಯ ಸಪ್ತಮಾಧಿಪತಿ ಆಗಿರುವಂತಹ ಈ ಕುಜ ಮಹಾಶಯ 12ನೇ ಮನೆಯಲ್ಲಿರ್ತಾರೆ. ತೃತೀಯ ಷಷ್ಠಮಾಧಿಪತಿ ಅಂದರೆ 3ನೇ ಮನೆಗೆ ಮತ್ತು 6ನೇ ಮನೆಗೆ ಅಧಿಪತಿ ಆಗಿರುವಂತಹ ಬೃಹಸ್ಪತಿಯು ಭಾಗ್ಯಸ್ಥಾನದಲ್ಲಿರ್ತಾರೆ. ಈ ತುಲಾರಾಶಿಗೆ ಯೋಗಕಾರಕನಾಗಿರುವಂತಹ ಶನಿ ಪರಮಾತ್ಮರು ಈಗ ಈ ಅನುಕೂಲವಾಗಿ ಇವರಿಗೆ ಕೆಲವೊಂದು ವಿಷಯಗಳು ನೀಡ್ತಾ ಇದ್ದಾರೆ. ಇನ್ನು ಪಂಚಮದಲ್ಲಿ ನೋಡಿದರೆ ರಾಹು, ಏಕಾದಶ ಸ್ಥಾನದಲ್ಲಿ ಕೇತು. ಒಟ್ಟಾರೆ ಗ್ರಹಗಳ, ಶುಭ ಗ್ರಹಗಳ ಸಂಚಾರ ಅನ್ನೋದು, ದೃಷ್ಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿಯೂ ಕೂಡ ಈ ಪಂಚಮ ಸ್ಥಾನದ ಮೇಲೆ ಶುಭಗ್ರಹಗಳು ಬುಧ ಆಗಿರ್ಬೋದು, ರವಿ ಆಗಿರ್ಬೋದು, ಶುಕ್ರರ ದೃಷ್ಟಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಸಂತಾನಕ್ಕೆ ವಿದ್ಯಾಭ್ಯಾಸದಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಈಗ ನೀವು ಮಾಡುವಂತಹ ಉನ್ನತ ವಿದ್ಯಾ ಪ್ರಯತ್ನಗಳಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಕಾಣುವುದಕ್ಕೆ, ಒಳ್ಳೆಯ ರೀತಿಯಲ್ಲಿ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಕ್ಕೆ, ವಿದೇಶಗಳಲ್ಲಿ ಉನ್ನತ ವಿದ್ಯಾವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಇದೇ ಟೈಮಲ್ಲಿ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದ್ರೆ ಒಳ್ಳೆಯ ಅಂಕಗಳೊಂದಿಗೆ ಕ್ವಾಲಿಫೈ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಅದೇ ರೀತಿ ಶನಿಗ್ರಹ ನೋಡಿದ್ರೆ ಅನುಕೂಲವಾಗಿದ್ದಾರೆ. ಯಾಕಂದರೆ ಈಗ ಜುಲೈ 13ರಿಂದ ವಕ್ರಗಮನ ಸಂಚಾರ ಅನ್ನೋದು ಬೇರೆ ಇದೆ. ಅಂದರೆ ಹಿಂದಿನ ದಿನಗಳಲ್ಲಿ ನೀವೇನಾದರೂ ಕಳ್ಕೊಂಡಿರುವಂತಹ ವಿಷಯಗಳು, ಫೇಲ್ ಆಗಿರುವಂತಹ ವಿಷಯಗಳು, ಅಟೆಂಪ್ಟ್ ಮಾಡಿ ಮಧ್ಯದಲ್ಲೇ ಬಿಟ್ಟಿರುವಂತಹ ಕೆಲವೊಂದು ವಿಷಯಗಳು, ಈ ಸಂದರ್ಭದಲ್ಲಿ ನೀವು ಮತ್ತೆ ಮರುಪ್ರಯತ್ನ ಮಾಡಿದರೆ ನಿಮ್ಮ ಅಂತಹ ವಿಷಯಗಳಲ್ಲಿ ಅದ್ಭುತವಾಗಿ ಈ ಶನಿ ಪರಮಾತ್ಮನ ಅನುಗ್ರಹದಿಂದ ಈಡೇರುತ್ತೆ. ಯಾವ ರೀತಿಯ ಅವಕಾಶಗಳು? ನೀವು ಕಳ್ಕೊಂಡಿರುವಂತಹ ಉದ್ಯೋಗ ಆಗಿರ್ಬೋದು, ಹುದ್ದೆಗಳಾಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು, ಮತ್ತೆ ಪ್ರಯತ್ನ ಮಾಡೋದರಿಂದ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಮರುಪ್ರಯತ್ನದಿಂದ ಅನುಕೂಲವಾಗಿರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ವಕ್ರಗಮನದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು, ಪ್ರಯತ್ನಗಳು ಅನ್ನೋದು ನಿಮ್ಮ ಬರುವಂತಹ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ರೀತಿ ಇಲ್ಲ. ಪಂಚಮದಲ್ಲಿ ರಾಹು ಅನ್ನೋದು ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸ್ವಲ್ಪ ಗೊಂದಲ ಅನ್ನೋದು, ಕನ್ಫ್ಯೂಷನ್ ಅನ್ನೋದಿರುತ್ತೆ. ಈ ನಿರ್ಧಾರ ತಗೊಳ್ಳೋ ಬೇಡ, ಅಥವಾ ಡಿಲೇ ಮಾಡೋದು, ನಾಳೆ ರಿಪ್ಲೈ ಮಾಡೋಣ, ನಾಳಿದ್ದು ರಿಪ್ಲೈ ಮಾಡೋಣ, 2 ದಿನ ವೆಯ್ಟ್ ಮಾಡೋಣ,
ಈ ರೀತಿ ಗೊಂದಲಗಳಿಂದ ಬಂದಿರುವಂತಹ ಅದ್ಭುತವಾಗಿರುವಂತಹ ಅವಕಾಶಗಳನ್ನು ಕೂಡ ಅಂದರೆ ಸ್ವಲ್ಪ ಕೈ ತಪ್ಪೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಸ್ವಲ್ಪ ನೀವು ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡ್ಕೋಬೇಕಾಗಿರುತ್ತೆ. ಈ ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಮುಖ್ಯವಾಗಿ ತುಲಾರಾಶಿಯವರು ಈ ಸಂದರ್ಭದಲ್ಲಿ ನಿಮಗೆ ಬಂದಿರುವಂತಹ ಅವಕಾಶಗಳನ್ನು ಯಾವಂತಹ ಪರಿಸ್ಥಿತಿಯಲ್ಲೂ ಕೂಡ ಕೈ ಮೀರಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಲಾಭಸ್ಥಾನದಲ್ಲಿ ಕೇತು ಇರೋದರಿಂದ 11ನೇ ಮನೆಯಲ್ಲಿ ಕೇತು ಇರೋದರಿಂದ ಈಗ ನೀವು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಿಗೆ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಸಂಸ್ಥೆ ಆಗಿರ್ಬೋದು, ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಕೊಡೋದು, ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಿಗೆ ನಾವಿದ್ದೀವಿ, ನೀವು ಯು ಕ್ಯಾನ್ ಕ್ಯಾರಿ ಆನ್ ಅಂತ ಅಂದರೆ ಸ್ವಲ್ಪ ಎಂಕರೇಜ್ ಮಾಡೋದಾಗಿರ್ಬೋದು. ಈ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಈಗ ಗುರು ಮಹಾಶಯನೂ ಅಷ್ಟೇ ನಿಮ್ಮನ್ನು ಒಳ್ಳೆಯ ಸಂಸ್ಕಾರವಂತರಾಗಿ ಒಳ್ಳೆಯ ದಾರಿಯಲ್ಲಿ ಅಂದರೆ ನೀವು ಮಾಡುವಂತಹ ನೈತಿಕತೆ, ಧಾರ್ಮಿಕತೆ, ನ್ಯಾಯಬದ್ಧವಾಗಿ ನೀವು ಮಾಡುವಂತಹ ಪ್ರಯತ್ನಗಳಿಂದ ನಿಮ್ಮಲ್ಲಿ ಒಂದು ಒಳ್ಳೆಯ ನಡತೆ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮಾತು, ಒಳ್ಳೆಯ ವಾಕ್ಚಾತುರ್ಯ, ಒಳ್ಳೆಯ ಜ್ಞಾನ ಕೊಡೋದಕ್ಕೆ ದೇವಗುರು ಬೃಹಸ್ಪತಿ ಅನುಕೂಲವಾಗಿರುತ್ತೆ. ಆದ್ದರಿಂದ ಗುರುಬಲನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಆಗಸ್ಟ್ 15ರ ನಂತರ ಈ ಗ್ರಹಗಳ ರಾಜ ರವಿ, ಸೂರ್ಯರು ಈ ತುಲಾರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರೋದರಿಂದ ನಿಮಗೆ ಒಳ್ಳೆಯ ಕೀರ್ತಿ, ಗೌರವ ಮತ್ತು ಒಳ್ಳೆಯ ಹೆಸರು ಪಡೆಯೋದಕ್ಕೆ ಮತ್ತು ಒಳ್ಳೆಯ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ಕೆಲವೊಂದು ಅದ್ಭುತವಾಗಿರುವಂತಹ ಕೀರ್ತಿಯನ್ನು ಪಡೆಯೋದಕ್ಕೆ, ಅದರಿಂದ ಧನಾದಾಯವನ್ನು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ರವಿ ಕೂಡ ಅನುಕೂಲವಾಗಿ 15ರ ನಂತರ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಎಲ್ಲ ಕೇಳ್ತಾ ಇರ್ತೀರಾ, ಬಟ್ ಪ್ರತಿಯೊಂದು ಸಾರಿ ಮೆಸೇಜ್ ಮಾಡ್ತಾ ಇರ್ತಾರೆ, ನೀವೇನು ಒಳ್ಳೇದು ಹೇಳ್ತಾ ಇದ್ದೀರಾ, ಬಟ್ ಕೆಲವೊಂದು ಜನಗಳು ಮಾತ್ರ, ಎಲ್ಲರೂ ಅಂತಲ್ಲ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಒಂದೇ ಅಂದರೆ ಅದರ ನೀವು ಪರ್ಟಿಕ್ಯುಲರಾಗಿ ನೀವು ಅಂದರೆ ಪರಿಶೀಲನೆ ಮಾಡ್ತಾ ಇರುವಂತಹ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಖರವಾಗಿ ಈಗ ನಡೀತಾ ಇರುವಂತಹ ದಶೆ ಕರೆಕ್ಟಾಗಿದೆಯಾ ಇಲ್ವಾ, ಯಾಕೆ ಏನಾದರೂ ದೋಷಗಳಿದೆಯಾ, ಆ ದೋಷಗಳಿಂದ ನಮಗೆ ಈ ಉದ್ಯೋಗದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಈ ರೀತಿ ವಿಷಯಗಳನ್ನು ಒಮ್ಮೆ ಟೈಮ್ ನೋಡಿಕೊಂಡು ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಕೊಳ್ಳೋ ಮುಖಾಂತರ ಯಾಕೆ ಈ ಡಿಲೇಸ್ ಆಗ್ತಾ ಇದೆ, ಯಾವ ಗ್ರಹ ಉಚ್ಚ ಸ್ಥಿತಿಯಲ್ಲಿದೆ, ಯಾವ ಗ್ರಹಕ್ಕೆ ನಾವು ಆರಾಧನೆ ಮಾಡಿಕೊಂಡ್ರೆ, ರೆಮಿಡೀಸ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಅಂತ ಸಂಪೂರ್ಣ ಜಾತಕವನ್ನು ನೀವು ತಿಳ್ಕೊಬೋದು. ಆದ್ದರಿಂದ ಈ ಸಂದರ್ಭದಲ್ಲಿ ಗೋಚಾರದಿಂದ ನೋಡುವುದಾದರೆ ಈ ವರ್ಷ, ಈ ಮಾಸ, ಆಗಸ್ಟ್ ಮಾಸ ಅಂತಲ್ಲ, ಈ 2025 ವರ್ಷ ಅಂದರೆ ಮಾರ್ಚಿಂದಾನೇ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ, ಅದೃಷ್ಟ ಆರಂಭವಾಗಿದೆ ಅಂತ ನಾವು ಹೇಳಬಹುದು. ಇನ್ನು ಕೆಲವೊಂದು ವಿಷಯಗಳು ಅದರಲ್ಲಿ ಕೂಡ 12ನೇ ಮನೆಯಲ್ಲಿ ಮಂಗಳ ಇರೋದರಿಂದ, ಅಂಗಾರಕ ಇರೋದರಿಂದ ಸ್ವಲ್ಪ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅಥವಾ ನೀವು ಮಾಡುವಂಥ ಕೆಲವೊಂದು ವಿಷಯಗಳಿಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಸ್ವಲ್ಪ ವ್ಯತಿರೇಕತೆ ಅನ್ನೋದು ಸ್ವಲ್ಪ ಅಪೋಸಿಟ್ ಆಗೋದು, ಅಥವಾ ನಿಮ್ಮ ಒಪಿನಿಯನ್ಗೆ ಅವರು ಡಿಫ್ರೆಂಟ್ ಟೈಪ್ ಆಫ್ ಒಪಿನಿಯನ್ಸ್ ಕ್ರಿಯೇಟ್ ಆಗೋದು, ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋದು, ಅನಾವಶ್ಯಕವಾಗಿ ಕೆಲವೊಂದು ಖರ್ಚುಗಳು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು. ಮುಖ್ಯವಾಗಿ ನಿಮ್ಮ ಫ್ಯಾಮ್ಲಿಯ ಜೊತೆಗೆ ಈಗ ನಿಮ್ಗೆ ಆಲ್ರೆಡಿ ಮದುವೆ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಲಾಸ್ ಅಂದರೆ ನಿಮ್ಮ ಅತ್ತೆ ಮಾವಂದ್ರೆ ಅವರ ಅಥವಾ ನಿಮ್ಮ ಬಾಮೈದ ಅವರ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಿಮ್ಮ ಮೇಲೆ ಬರೋದು, ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ಸಹಾಯ ಪಡೆಯೋದು, ಅಥವಾ ನಿಮ್ಮ ಕಝನ್ ಬ್ರದರ್ಸ್, ಅದು ಕೆಲವೊಂದು ವಿಷಯಗಳಲ್ಲಿ ಅಂದರೆ ನಿಮ್ಮ ಫ್ಯಾಮ್ಲಿಗೆ ನೀವೇನು ಖರ್ಚು ಮಾಡ್ತೀರೋ ಅದರ ಜೊತೆಗೆ ಸ್ವಲ್ಪ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಿಮ್ಮ ಮೇಲೆ ಬರುತ್ತೆ. ಆದ್ದರಿಂದ ಮಾಡುವಂತಹ ಖರ್ಚುಗಳ ಮೇಲೆ ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು, ಶಕ್ತಿಗೆ ಮೀರಿ ಮಾಡುವಂತಹ ಖರ್ಚುಗಳು, ಯಾವುದೇ ಪ್ರೂಫ್ ಇಲ್ಲದೆ ಕೊಡುವಂತಹ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇದೇ ಕೊಡ್ತೀವಿ ಅಂದ್ರೂ ಓಕೆ, ಬಟ್ ಕೊಟ್ಟ ಮೇಲೆ ಇದಕ್ಕೆ ಏನಾದರೂ ಪ್ರೂಫ್ ಕೇಳೋದಕ್ಕೂ ಸ್ವಲ್ಪ ರಿಲೇಷನ್ಶಿಪ್ ಅನ್ನೋದು ನಮ್ಮನ್ನೇ ಇವರು ಪ್ರೂಫ್ ಕೇಳ್ತಾ ಇದ್ದಾರೆ, ರಿಲೇಷನ್ಶಿಪ್ಗೆ ಬೆಲೆ ಕೊಡಲ್ವಾ, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಷ್ಠೂರ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈಗ ಹಣಕಾಸಿನ ವ್ಯವಹಾರಗಳಲ್ಲಿ ಇದು ಕಲಿಕಾಲಪ್ಪ, ಯಾರು ನಂಬಂಗಿಲ್ಲ ಅಲ್ವಾ. ಅಣ್ಣ ತಮ್ಮನ್ನು ಮೋಸ ಮಾಡ್ತಾರೆ, ತಾಯಿ ತಂದೆಗಳು ಈ ರೀತಿ ಮಕ್ಕಳೇ ತಾಯಿ ತಂದೆನೇ ಮೋಸ ಮಾಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹಣಕಾಸಿನ ವ್ಯವಹಾರಗಳಿಗೆ ಬಂದಾಗ ನಿಮ್ಮ ಭದ್ರತೆಯನ್ನು ನೀವು ನೋಡಿಕೊಳ್ಳೋದು ಅಂದರೆ
ನಂಬಿಕೆ ಇದೆ ಹೋಗು ನಾನು ಅಂದರೆ ಕೆಲವೊಂದು ವಿಷಯಗಳಿರುತ್ತೆ. ಬಟ್ ಆಲ್ಮೋಸ್ಟ್ ಲೈಕ್ ಎಲ್ಲರೂ ಇದೇ ರೀತಿ ಇರ್ತಾರಂತೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಮಾಡುವಾಗ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ನೋಡಿಕೊಂಡು ಹೆಲ್ಪ್ ಮಾಡೋದು, ಜವಾಬ್ದಾರಿಗಳನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗಿರುತ್ತೆ. ಇನ್ನು ಆರೋಗ್ಯ ವಿಷಯಗಳಂತ ನೋಡಿದಾಗ ಸ್ವಲ್ಪ ಈ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಸಂದರ್ಭಗಳಾಗಿರ್ಬೋದು, ಅಥವಾ ನಿದ್ದೆ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಡ್ರೌಸಿನೆಸ್ಸು, ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಲೆನೋವು ಇತ್ಯಾದಿ ಸಮಸ್ಯೆಗಳಿರ್ತಾ ಇರುತ್ತೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಆಹಾರ, ವಿಶ್ರಾಂತಿ ಅನ್ನೋದು ಈ ಸಂದರ್ಭದಲ್ಲಿ ಮುಖ್ಯವಾಗಿರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಕಸ್ಟಮರ್ಸು ಸಿಗೋದು, ಅಥವಾ ಈ ಹೊಸ ಕಸ್ಟಮರ್ಸ್ ಹೇಳೋದ್ರಿಂದ ಇವರು ಕೊಡುವಂತಹ ಫೀಡ್ಬ್ಯಾಕ್ರಿಂದ ಮತ್ತು ಇನ್ನೂ ದುಪ್ಪಟ್ಟು ಕಸ್ಟಮರ್ಸ್ ಇನ್ಕ್ರೀಸ್ ಆಗೋದು ವ್ಯಾಪಾರಕ್ಕೆ ಎಕ್ಸಲೆಂಟ್ ಆಗಿದೆ ವ್ಯಾಪಾರಸ್ಥರಿಗೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ವಯಸ್ಸಾಗಿರುವಂತಹ ವೃದ್ಧರಿಗೆ ಮುಖ್ಯವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ದೃಷ್ಟಿ ಇಡಬೇಕಾಗಿರುತ್ತೆ. ಏನಾದರೂ ಪೆನ್ಷನ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳೇನಾದರೂ ಇದ್ದರೆ ಈ ಟೈಮಲ್ಲಿ ಅದು ಬಗೆಹರಿಯುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮಾತು ಬೆಳೆದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರೋದಾಗಿರ್ಬೋದು, ಸ್ವಲ್ಪ ದಿನಗಳ ಕಾಲ ಅವರು ಮಾತನಾಡಿಸೋದು ನಿಲ್ಲಿಸೋದು, ಈ ರೀತಿ ವ್ಯವಹಾರಗಳು ನಡೀತಾ ಇರುತ್ತೆ. ಆದ್ದರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ತಾಳ್ಮೆ, ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸಂಗಾತಿಗೆ ಒಂದು ಉದ್ಯೋಗ ಅವಕಾಶಗಳು, ಅದು ಕೂಡ ದೂರದ ಪ್ರದೇಶದಲ್ಲಿ ಬರುವುದರಿಂದ, ಅಂದರೆ ಕೆಲವೊಂದು ದಿನಗಳ ಕಾಲ ಈ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಅನ್ನೋ ರೀತಿಯಲ್ಲಿ, ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಬೇರ್ಪಡಿಕೆ, ಅಂದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ಬೇರೆ ಆಗುವಂಥ ಸಂದರ್ಭಗಳು ಬರಬಹುದು. ಸೊ ಆದ್ದರಿಂದ ತುಲಾರಾಶಿಯವರಿಗೆ ಒಟ್ಟಾರೆ ನೋಡಿದರೆ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇದೆ. ಬಟ್ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಪ್ರತಿ ಶುಕ್ರವಾರ, ಶ್ರಾವಣ ಶುಕ್ರವಾರಗಳಂದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದು, ಶುಕ್ರ ಜಪವನ್ನು ಆರಾಧನೆ ಮಾಡುವುದು ಮತ್ತಷ್ಟು ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.